ಹೆಬ್ಬಾಳದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿರೋದರ ಡೀಟೇಲ್ಸ್ ಸುದ್ದಿ ಆರಂಭದಲ್ಲೇ ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋಗೋಣ ಮಾಹಿತಿಯನ್ನ. ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ಮೇಲೆ ಸರಣಿ ಅಪಘಾತ ಆಗಿರೋದರ ಮಾಹಿತಿ ಸಿಗ್ತಾ ಇದೆ. 12 ಚಕ್ರದ ಲಾರಿ, ಕಸದ ಲಾರಿ, ಕಾರಿನ ನಡುವೆ ಆಗಿರುವಂತಹ ಅಪಘಾತ ಇದು. ಕಸದ ಲಾರಿಗೆ ಈ ಬೃಹದಾಕಾರದ ಲಾರಿ ಡಿಕ್ಕಿ ಹೊಡೆದಿದೆ. ಕಸದ ಲಾರಿ ಚಾಲಕ ಫಯಾಜ್ ಅಹಮದ್ ಸಾವು ಸ್ಥಳದಲ್ಲಾಗಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಇಬ್ಬರು ಕ್ರಿಟಿಕಲ್ ಇದ್ದಾರೆ. 10 ಚಕ್ರದ ಲಾರಿಯಲ್ಲಿ ಕಲ್ಲಿನ ಬ್ಲಾಕ್ಗಳನ್ನು ಸಾಗಾಟ ಮಾಡ್ತಾ ಇದ್ರು. ವಿಪರೀತ ಹೆವಿ ವೆಹಿಕಲ್ ರಸ್ತೆ ಮೇಲೆ ಈ ಕಲ್ಲುಗಳಿದ್ದಂತಹ ಟ್ರಕ್ ಏನಿತ್ತು ಅದು ಪಲ್ಟಿ ಹೊಡೆದಿದೆ. ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಬರೋ ಮಾರ್ಗದಲ್ಲಿ ದುರಂತ ಸಂಭವಿಸಿದೆ. ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಸಂಭವಿಸಿರುವಂತಹ ಅಪಘಾತ ಇದು. ವಾಹನಗಳನ್ನ ಸಂಚಾರಿ ಪೊಲೀಸರು ಬಂದು ತೆರವುಗೊಳಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ನಲ್ಲಿ ಆ ಗಾಡಿ ಬಿದ್ದ ಫೋರ್ಸ್ಗೆ ಆ ಕಲ್ಲಿನ ಬ್ಲಾಕ್ ಎಲ್ಲ ಕೆಳಗಡೆ ಬಿದ್ದಿದ್ರಿಂದ ಹೊಗೆ ಕೂಡ ಆವರಿಸಿದೆ. ಮತ್ತೆ ಹೆವಿ ವೆಹಿಕಲ್ಸ್ ಆಗಿರೋದ್ರಿಂದ ಕ್ಷಣ ಮಾತ್ರಕ್ಕೆ ಆ ಟ್ಯಾಂಕ್ಗಳಿಗೆಲ್ಲ ಡ್ಯಾಮೇಜ್ ಆಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಕೇವಲ ಅಲ್ಲಿ ದಟ್ಟ ಹೊಗೆ ಆವರಿಸಿರೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಒಂದೊಂದು ಫೋಟೋ ಕೂಡ ಅಪಘಾತದ ತೀವ್ರತೆಯನ್ನು ಸೂಚಿಸ್ತಾ ಇದೆ. ಇವತ್ತು ಬೆಳಗ್ಗೆ ಆ ವೆಹಿಕಲ್ಗಳ ಚಿತ್ರಣ ಹೇಗಿದೆ, ಟ್ರಕ್ ಇರ್ಬೋದು, ಲಾರಿ ಇರ್ಬೋದು, ಅದರ ಚಿತ್ರಣ ಹೇಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಂಭಾಗ ಎಂದಿನಂತೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಬೆಂಗಳೂರಿಗೆ ಬರೋ ಮಾರ್ಗ, ಬೆಂಗಳೂರಿಗೆ ಎಂಟ್ರಿ ಪಡ್ಕೊಂಡು ಮುಂದಕ್ಕೆ ಬರಬೇಕಾದ್ರೆ ಈ ಅಪಘಾತ ಸಂಭವಿಸಿರೋದು. ಒಬ್ಬನ ಸಾವಾಗಿದೆ, ಇನ್ನೂ ಇಬ್ಬರು ಕ್ರಿಟಿಕಲ್ ಇದ್ದಾರೆ. ಅವರು ಬದುಕುಳಿದಿರುವಂತಹ ಚಾನ್ಸಸ್ ಏನು ಅನ್ನೋದು ಇನ್ನಷ್ಟೇ ನಮಗೆ ಮಾಹಿತಿ ಸಿಗಬೇಕಾಗಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಅಪಘಾತ. ನಾರ್ಮಲ್ ಆಗಿ ಈ ಅಪಘಾತಗಳೆಲ್ಲವೂ ಕೂಡ ಈ ಮಧ್ಯರಾತ್ರಿ ನಸುಕಿನ ಜಾವದ ಆಸುಪಾಸಿನಲ್ಲಿ ನಡೆಯುತ್ತೆ. ಯಾರು ನಿದ್ರೆ ಮಂಪರ್ನಲ್ಲಿದ್ರೂ ಏನೋ ಗೊತ್ತಿಲ್ಲ. ಆಮೇಲೆ ಲೈಟ್ಸ್ದು ಪ್ರಾಬ್ಲಮ್ ಆಯಿತು, ಇಲ್ಲಿ ರೋಡ್ ಕಾಣಿಸ್ತಿಲ್ಲ ಅನ್ನೋ ಹಾಗೇನಿಲ್ಲ. ಹೆಬ್ಬಾಳ ಫ್ಲೈಓವರ್ ಸುಸಜ್ಜಿತವಾಗಿದೆ, ಸ್ವಲ್ಪ ನ್ಯಾರೋ ಇದೆ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಇಷ್ಟು ದೊಡ್ಡ ಅಪಘಾತ ಹೇಗೆ ಸಂಭವಿಸ್ತು, ಯಾರ್ದು ತಪ್ಪು, ಆಮೇಲೆ ಉಳಿದ ಬದುಕಿರೋರ್ದು ಸ್ಥಿತಿ, ಸರ್ವೈವಲ್ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ? ಖಂಡಿತ ಮಮತಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಯಾವ ಅಪಘಾತ ಆಗಿತ್ತು ಆ ಲಾರಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಬೆಳಗಿನ ಜಾವ 2:30 ಸುಮಾರಿಗೆ, 1:30-2 ಗಂಟೆ ಸುಮಾರಿಗೆ ಆಗಿರುವಂಥದ್ದು. ಕೊಡಿಗೆಹಳ್ಳಿ ಫ್ಲೈಓವರ್ ಏನಿದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಯಲಹಂಕದಿಂದ ಫ್ಲೈಓವರ್ ಏನು ಶುರು ಆಗುತ್ತೆ, ಎಕ್ಸಾಕ್ಟಾಗಿ ಕೊಡಿಗೆಹಳ್ಳಿ ಜಂಕ್ಷನ್ ಮೇಲ್ಭಾಗದಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. 12 ಚಕ್ರದ ಈ ಲಾರಿ ಏನು ಕಾಣಿಸ್ತಿದೆ, ಈ ಲಾರಿಯಲ್ಲಿ ಕಲ್ಲಿನ ಬ್ಲಾಕ್ಗಳನ್ನು, ಅಂದರೆ ಬೃಹತ್ ಗಾತ್ರದ ಕಲ್ಲಿನ ಬ್ಲಾಕ್ಗಳನ್ನು ತೆಗೆದುಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಿಂತಿದ್ದಂತಹ ಕಸದ ಲಾರಿಗೆ ಈ ಲಾರಿ ಗುದ್ದಿರುವಂಥದ್ದು. ಗುದ್ದಿರೋ ಫೋರ್ಸ್ಗೆ ಇಡೀ ರಸ್ತೆಗೆ ಕಲ್ಲು ಮತ್ತು 2 ಲಾರಿಗಳು ಅಪ್ಸೆಟ್ ಆಗಿರುವಂಥದ್ದು, 2 ಮಗುಚಿ ಬಿದ್ದಿದೆ. ಇಡೀ ಲಾರಿ ಜಖಮ್ ಆಗಿರುವಂಥದ್ದು. ಕಸದ ಲಾರಿ ಚಾಲಕ ಏನಿದ್ದ ಅಹಮದ್ ಅಂತ ಆತನನ್ನು ಗುರುತಿಸಲಾಗಿದೆ. ಆತ ಮೃತಪಟ್ಟಿರುವಂಥದ್ದು. ಕಸದ ಲಾರಿಯ ಕ್ಲೀನರ್ ಮತ್ತೊಬ್ಬ ವ್ಯಕ್ತಿ, ಆತನ ಸ್ಥಿತಿ ಗಂಭೀರವಾಗಿದೆ. ಆತನನ್ನು ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಸೇರಿಸಲಾಗಿದೆ. ಮತ್ತೊಬ್ಬ ವ್ಯಕ್ತಿಯನ್ನು ಯಲಹಂಕ ಆಸ್ಪತ್ರೆಗೆ, ಅಂದರೆ ಈ ಕಂಟೈನರ್ ಲಾರಿ ಏನಿದೆ ಈ ಲಾರಿಯ ಚಾಲಕನನ್ನು ಯಲಹಂಕ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಮುಂದುವರಿಸ್ತಿದ್ದಾರೆ. ಕಸದ ಲಾರಿಯಲ್ಲಿದ್ದಂತಹ ಮತ್ತೊಬ್ಬ ವ್ಯಕ್ತಿಯ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ತೀವ್ರ ರೀತಿ ಪೆಟ್ಟಾಗಿದೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ಇದು ಸರಣಿ ಅಪಘಾತ ಅಂತಲೇ ಹೇಳ್ಬೋದು. 2 ಲಾರಿ ಮತ್ತು 1 ಕಾರ್ ನಡುವೆ ಅಪಘಾತ ಸಂಭವಿಸಿರುವಂಥದ್ದು. ಪ್ರಮುಖವಾಗಿ ಅಪಘಾತ ಕಾರಣ ಆಗಿರುವಂಥದ್ದು ಕಸದ ಲಾರಿ ಸ್ಲೋ ಮೂವ್ಮೆಂಟ್ ಆಗ್ತಿದ್ದಾಗ ಈ ಲಾರಿ ಏನು ಕಂಟೈನರ್ ಮೂಲಕ ಬರ್ತಿದ್ದಂಥ ಲಾರಿ, ಕಲ್ಲುಗಳನ್ನ ತುಂಬ್ಕೊಂಡು ಬಂದಿದ್ದ ಲಾರಿ ನಿಯಂತ್ರಣ ತಪ್ಪಿ ಆ ಲಾರಿಗೆ ಗುದ್ದಿದ ಸಂದರ್ಭದಲ್ಲಿ ಹೆವಿ ಲೋಡ್ ಬೇರೆ ಇರೋದ್ರಿಂದ ನೋಡ್ತಿದ್ದೀರಾ ಇಲ್ಲಿ ಚಕ್ರ ಯಾವ ಮಟ್ಟಕ್ಕೆ ಕಟ್ಟಾಗಿದೆ ಅಂತ. ಇಡೀ ಲಾರಿ ಅಪ್ಸೆಟ್ ಆಗಿದೆ. ಮತ್ತು ಫ್ಲೈಓವರ್ ಮೇಲ್ಭಾಗದಲ್ಲಿ ಆಗಿರುವಂಥದ್ದು ಒಂದು ಅದೃಷ್ಟ ಏನಪ್ಪ ಅಂದರೆ ಅಂಥ ಕಲ್ಲುಗಳು ಕೆಳಗಡೆ ಬೀಳದೇ ಇರುವಂಥದ್ದು. ರಸ್ತೆ ಮಧ್ಯೆ ಬಿದ್ದಿರೋದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. 3 ಜನಕ್ಕೆ ಮಾತ್ರ ಇಂಜುರಿ ಆಗಿರುವಂಥದ್ದು. ಒಂದು ವೇಳೆ ಕಲ್ಲು ಏನಾದರೂ ಕೆಳಗಡೆ ಬಿದ್ದಿದ್ರೆ, ಫ್ಲೈಓವರಿಂದ ಕೆಳಗಡೆ ಬಿದ್ದಿದ್ರೆ ಕೆಳಗಡೆ ವಾಹನ ಸಂಚಾರ ಕೂಡ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಇನ್ನಷ್ಟು ಅನಾಹುತ ಆಗುವಂಥ ಸಾಧ್ಯತೆ ತೀವ್ರವಾಗಿತ್ತು. ಆದರೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಹೆಬ್ಬಾಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಮುಂದುವರಿಸ್ತಿದ್ದಾರೆ. ಅಪಘಾತಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚುವಂಥದ್ದು, ಯಾರ್ದು ತಪ್ಪು ಅನ್ನೋದನ್ನು. ಅಂದರೆ ಮೇಲ್ನೋಟಕ್ಕೆ ಫ್ಲೈಓವರ್ ಮೇಲೆ, ಅಂದರೆ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಫ್ಲೈಓವರ್ ಮೇಲ್ಭಾಗದಲ್ಲಿ ಆಗಿರೋದ್ರಿಂದ ಅದು ಸ್ಟ್ರೈಟ್ ಆಗಿದೆ ಮತ್ತು ವೇಗವಾಗಿ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರೋದ್ರಿಂದ ಅತಿ ವೇಗವೇ ಮತ್ತು ಚಾಲಕನ ನಿರ್ಲಕ್ಷ್ಯ ಇದಕ್ಕೆ
ಕಾರಣ ಅನ್ನೋದು ಎದ್ದು ಕಾಣಿಸ್ತಿರುವಂಥದ್ದು. ಸದ್ಯ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ ವಿಚಾರಣೆ ಮುಂದೂಡಿಸ್ತಿದ್ದಾರೆ. ಮೃತಪಟ್ಟಿರುವಂತಹ ಮೃತದೇಹವನ್ನು MS ರಾಮಯ್ಯ ಶವಾಗಾರಕ್ಕೆ ರವಾನೆ ಮಾಡುವಂಥ ಕೆಲಸ ಆಗಿದೆ. ಇಂಜುರಿ ಆಗಿರೋರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಕಳಿಸುವಂಥ ಕೆಲಸ ಆಗಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಅತಿಯಾದ ವೇಗ ಮತ್ತು ಚಾಲಕನ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಟ್ ಪೊಲೀಸರು ಸ್ಪಾಟಿಗೆ ಬಂದಿದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಬಿದ್ದಂತಹ ಕಲ್ಲಿನ ಬ್ಲಾಕ್ಸ್ಗಳನ್ನು ಕೂಡ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬಟ್ ಹೆಬ್ಬಾಳ ಫ್ಲೈಓವರ್ನಲ್ಲಾಗಿರುವಂತಹ ಅಪಘಾತ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಬಿಕಾಸ್ ಭಾಳ ಡೆಡ್ಲಿ ಆಗಿದೆ. ಇದೇನಾದರೂ ಪೀಕ್ ಟೈಮ್ನಲ್ಲಿ ಅವಕಾಶ ಇರಲ್ಲ ಬಿಡಿ, ಲಾರಿಗಳಿಗೆಲ್ಲ ಎಂಟ್ರಿ ಕೊಡೋದಕ್ಕೆ, ಸಿಟಿ ಲಿಮಿಟ್ಸಲ್ಲಿ ಓಡಾಡೋದಕ್ಕೆಲ್ಲ ಅವಕಾಶ ಇರಲ್ಲ. ಬಟ್ ಜನಸಾಮಾನ್ಯರು ಹೆಚ್ಚಾಗಿರುವಂತಹ ಟೈಮ್ನಲ್ಲಿ ಆಗಿದ್ರೆ ಏನು ಕತೆ ಅನ್ನೋದು ಒಂದು ಸ್ವಲ್ಪ ಭಯ ಮೂಡಿಸುತ್ತೆ.